ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ನ ಒಂದು ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನೀಲನಕ್ಷೆ ಆಧಾರಿತ ಮೇಲವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇವೆಲ್ಲ PDF ನಮ್ಮ ಟೆಲಿಗ್ರಾಮ್ ಚಾನಲು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಚಾನಲ್ಗಳಲ್ಲಿ ಹಾಕಿದ್ದೀವಿ. ಅವುಗಳಿಗೆ ಬಂದು ಜಾಯ್ನ್ ಆಗಿ ಚೆನ್ನಾಗಿ ಓದ್ಕೊಡ್ರಿ. ನಿಮಗೆ 50 ಅಂಕಗಳ ಪ್ರಶ್ನೆಗಳನ್ನು RCಗಳನ್ನು ಕೊಟ್ಟಿದ್ದೀನಿ, ಫಿಕ್ಸ್ ಕ್ವಶನ್ ಕೊಟ್ಟಿದ್ದೀನಿ, ಹಾಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಅವೆಲ್ಲವುಗಳನ್ನು ನೋಡಿದರೆ ಸೊ ಇವೇ ಬರ್ತವೆ. ಸೊ ಯಾವುದೇ ಚಿಂತೆ ಇಲ್ಲ. ಇನ್ನೊಂದು ಸ್ಕೋರಿಂಗ್ ಪ್ಯಾಕೇಜ್ ಬೇಡಿಕೆ ಭಾಳ ಇದೆ. ಆ ಸ್ಕೋರಿಂಗ್ ಪ್ಯಾಕೇಜನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಶುರು ಮಾಡೋಣ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು. ಐ ವಿಲ್ ಬೈ ಒನ್ ಸೂನ್ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ ಅಕ್ಸೆಪ್ಟಿಂಗ್ ದ ಸಜೆಷನ್ ಈಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋದು ರೈಟ್ ಆನ್ಸರ್. ಸೆಕೆಂಡಲ್ಲಿ ಏನು ಕೇಳಿದ್ರು, ಇನ್ಫಿನಿಟ್ ಅಂತ ಕೇಳಿದ್ರು. ವೆರಿ ಈಸಿ. ಟು ಫಾರ್ಮ್ ಜೊತೆ ಏನಿರಬೇಕು ಅಂದ್ರೆ ವರ್ಬ್ ಇರಬೇಕು. ಸೊ ಟು ರೀಡ್ ಅದ, ಅದು ಇನ್ಫಿನಿಟ್ ಅಂತ ಆಗ್ತದೆ. ಥರ್ಡ್ ಕ್ವಶನ್ದಲ್ಲಿ ಅಪ್ರೋಪ್ರಿಯೇಟಿವ್ ಆಗಿರ್ತಕ್ಕಂಥ ಏನು ಕೇಳಿದ್ರೆ ಅಂದರೆ ಈಫ್ ಕ್ಲಾಸ್ ಬಗ್ಗೆ ಇರ್ತಕ್ಕಂಥದ್ದು. ಈಫ್ ಐ ಹ್ಯಾಡ್ ನಾಟ್ ಅಂತ ಇದೆ ನೋಡಿ. ಸೊ ಇಲ್ಲಿ ರೇನ್ಡ್ ಅಂತಿದೆ. ಸೊ ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್ಗೆ ಹೋಗ್ತೀನಿ. ಕ್ವಶನ್ ಟ್ಯಾಗ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೆಂಟೆನ್ಸ್ ಏನದಂದರೆ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗೆಟ್ ಥ್ರೂ ದಿ ಎಕ್ಸಾಮಿನೇಷನ್ ಅಂತ ಕೇಳಿದ್ದಾರೆ. ಸೊ ಅರಂಟ್ ಇಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕೊಲಕೆಟಿವ್ಗಳಲ್ಲಿ ಕೇಳಿದ್ದಾರೆ. ಫಿಲ್ಮ್ ಅಂತ ಇದೆ. ಫಿಲ್ಮ್ ಶೋ ಇಸ್ ದ ಕರೆಕ್ಟ್ ಆನ್ಸರ್. ಆಮೇಲೆ 2 ಸಿಲೆಬಲ್ ವರ್ಡನ್ನು ಪಿಕ್ ಮಾಡಲಿಕ್ಕೆ ಕೇಳಿದರು. ಹಾರ್ಮೋನಿ ಅನ್ನೋದು 2 ಸಿಲೆಬಲ್ ವರ್ಡ್ಗೆ ಒಂದು ಉದಾಹರಣೆ. ಕರೆಕ್ಟಾಗಿರ್ತಕ್ಕಂಥ ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು. ಮೈ ಮದರ್ ಈಸ್ ವೇಟಿಂಗ್ ಡ್ಯಾಶ್ ಹೋಮ್ ಫಾರ್ ಮೀ ಅಂತ ಕೇಳಿದರೆ ಆಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿಂದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಆರ್ಟಿಕಲ್ಸ್. ಪ್ರೇಯರ್ ಈಸ್ ಡ್ಯಾಶ್ ಯುನಿಕ್ಯೂ ಲೆಟರ್ ಟು ಗಾಡ್ ಇಸ್ ಅದ ಅಂತಕ್ಕಂಥದ್ದಲ್ಲಿ ಬರೀಬೇಕು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟಬಲ್ ಲಿಂಕರ್ ಕೇಳಿದ್ರು. ದ ಸ್ಟ್ರೇಂಜರ್ ವಾಸ್ ಹಾನೆಸ್ಟ್ ಡ್ಯಾಶ್ ಟ್ರೂತ್ಫುಲ್ ಅಂತ ಕೇಳಿದರೆ ಹಾನೆಸ್ಟ್ ಆ್ಯಂಡ್ ಟ್ರೂತ್ಫುಲ್. ಸೊ ಆ್ಯಂಡ್ ಇಸ್ ದ ಲಿಂಕರ್. 10th ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ವರ್ಬ್ ಕೇಳಿದ್ರು. ಅಲ್ಲಿ ರನ್ ಅಂತಿದೆ. ಸೊ ನೋಡಿ, ಮಿಸ್ಟರ್ ಅರುಣ ರನ್ಸ್ ಇನ್ ದ ಪಾರ್ಕ್ ಟು ಸ್ಟೇ ಇಟ್. ಸೊ ರನ್ಸ್ ಇಸ್ ದ ರೈಟ್ ಆನ್ಸರ್. ಇನ್ನು ರಿಫ್ಲೆಕ್ಟ್ ಅಂತಿದೆ. ಸೊ ದ ಡ್ಯಾಶ್ ಆಫ್ ದ ಮೌಂಟೇನ್ಸ್ ಇನ್ ದ ಲೇಕ್ ಈಸ್ ಅ ಗುಡ್ ಪಿಕ್ಚರ್ ಫಾರ್ ಎನ್ ಆರ್ಟಿಸ್ಟ್ ಇದೆ. ರಿಫ್ಲೆಕ್ಟ್ ಅಂತಿತ್ತು. ರಿಫ್ಲೆಕ್ಷನ್ ಇಸ್ ದ ರೈಟ್ ಒನ್. ಪಾರ್ಟ್ಸ್ ಆಫ್ ಸ್ಪೀಚ್ ಏನಂತ ಅಂತ ಕೇಳಿದ್ರು. ಕಾನ್ಫಿಡೆನ್ಸ್ ಅಂತ ಕೇಳಿದರೆ. ಸೊ ಕಾನ್ಫಿಡೆನ್ಸ್ ಅನ್ನೋದು ನೌನ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ಬುಕ್ ಅಂತಕ್ಕಂಥದ್ದು ವರ್ಬ್ ಫಾರ್ಮಲ್ಲಿ ಸೆಂಟೆನ್ಸನ್ನು ಯೂಸ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಅದನ್ನು ಏನು ಮಾಡಬೇಕು, ಐ ರೀಡ್ ದ ಬುಕ್ಸ್ ಅಂತಕ್ಕಂಥದ್ದನ್ನು ಬರಿಬೇಕು. ಐ ಪರ್ಚೇಸ್ಡ್ 10 ಬುಕ್ಸ್ ಅಂತಕ್ಕಂಥದ್ದು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಬುಕ್ ಇದೆ. ಐ ಬುಕ್ಡ್ ಟ್ರೈನ್ ಟಿಕೆಟ್ ಅಂತಲೂ ಕೂಡ ಬರಿಬೋದು. ಐ ಬುಕ್ ಮೈ ಟಿಕೆಟ್ ಅನ್ನಕ್ಕಂಥದ್ದು ಕೂಡ ಆಗ್ತದೆ. ಇನ್ನು ಚೂಸ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೆಂಟೆನ್ಸ್ ಏನಪ್ಪ ಅಂದ್ರೆ ಐರನ್ ಈಸ್ ಮೋರ್ ಯೂಸ್ಫುಲ್ ದೆನ್ ಎನಿ ಅದರ್ ಮೆಟಲ್ ಅದ. ವೆರಿ ಈಸಿ. ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅದ. ರಿಪೋರ್ಟೆಡ್ ಸ್ಪೀಚ್ ಇತ್ತು. ಅಲ್ಲಿ ಬರಿಬೇಕು ಹಿ ಆರ್ ಸಿ ಹ್ಯಾಡ್ ರೀಡ್ ಅ ನೋವೆಲ್ ಬೈ RK ನಾರಾಯಣ ಅನ್ನೋದು ಸರಿಯಾದ ಉತ್ತರ. ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೆಂಟೆನ್ಸ್ ಇತ್ತು. ಮೈ ಬ್ರದರ್ ಎನ್ಕರೇಜಸ್ ಮೀ ಟು ಪಾರ್ಟಿಸಿಪೇಟ್ ಇನ್ ಆಲ್ ಇವೆಂಟ್ಸ್ ಅಂತದ. ಸೊ ದ ರೈಟ್ ಆನ್ಸರ್ ಈಸ್ ಐ ಆಮ್ ಎನ್ಕರೇಜ್ಡ್ ಬೈ ಮೈ ಬ್ರದರ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಇವೆಂಟ್ಸ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಎರರ್ಗಳನ್ನು ಡಿಟೆಕ್ಟ್ ಮಾಡಬೇಕು. ದ ಸ್ಟ್ರೋಮ್ಸ್ ಇನ್ ದ ಡೀಪ್ ಸಿ ಥ್ರೀಟನ್ ದ ಸರೌಂಡಿಂಗ್ ಲ್ಯಾಂಡ್. ದಿಸ್ ಫೋರ್ಸಸ್ ದ ಅಥಾರಿಟೀಸ್ ಟು ಇವ್ಯಾಕ್ಯೂಟ್ ಪೀಪಲ್ ಟು ಸೇಫ್ ಅ ಪ್ಲೇಸಸ್ ಕ್ವಿಕ್ ಅಂತದ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳಿದರು. ಸೊ ಇದು ಸ್ಪೆಲ್ಲಿಂಗಲ್ಲಿ ಫಸ್ಟ್ದೇ ಸ್ಪೆಲ್ಲಿಂಗ್ ತಪ್ಪದ. ಸೊ ಸ್ಟಾರ್ಮ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಏನು ಕೇಳಿದಾರೆ ಅಂತಂದ್ರೆ ಎಸ್ ಅಡ್ವರಬಲ್ ಮಿಸ್ಟೇಕ್ ಅಂತ ಇದೆ. ಕ್ವಿಕ್ ಅಂತಕ್ಕಂಥದ್ದು ಏನಿತ್ತು, ಕ್ವಿಕ್ಲಿ ಅಂತಕ್ಕಂಥದ್ದು ಏನಾಗಬೇಕು, ಬರಿಬೇಕಾಗಿತ್ತು. ಇದು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ಗೆ ಬರೋಣ. ವೈ ಡಿಡ್ ಸ್ಮಿತಾ ಫೀಲ್ ದ್ಯಾಟ್ ಇಟ್ ವಾಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಆಫ್ ಫಾರ್ ಅನಂತ. ಅನಂತ said that it was the chance of a lifetime and so wished to go to the concert. But Smita knew that Ananta was suffering from cancer and was bedridden. She knew Ananta would never be able to see and hear Pandit Ravi Shankar if he missed this chance. Next question. Gandhiji and Dr. B R Ambedkar both worked for the depressed classes in their own way. Justify this statement. Answer is Gandhiji reminded the upper classes of their duties towards the oppressed. Ambedkar reminded the depressed classes for their rights. Gandhiji stressed the duties and Ambedkar stressed the rights. Why did the superpowers meet in Geneva ಅಂತ ಕೇಳಿದ್ರು. The superpowers had signed in agreement not to conduct nuclear test. The superpowers were summoned to solve the problem that would arise if any one of the superpowers
violated this agreement. Next question ಕೇಳಿದ್ರು Don Anselmo and the Americans were generous. Justify the statement ಕೇಳಿದ್ದಾರೆ. The Americans discovered that Don Anselmo owned more than 8 acres of land. They told him that they were willing to pay an extra amount for extra land, but Don Anselmo refused to take extra money for the extra land. He told them he had promised them to give his property to $1,200 and so he would keep his word, so both were generous. Why does the poet say that he will be in solitary confinement? The poet will be shut in the capsule, so nobody will be able to visit him, talk to him or write mails to him. So he will be alone, so he feels it will be like being imprisoned anta baribeku. Why were Babu and Manju disappointed? Babu and Manju thought the march would be violent, but there were no shots, no slogans, the march was silent. What did the absence of a mother each Hanifa and his brothers? The absence of their mother and home taught the children to become responsible. They got up early and completed the household work and went to school. They learnt once a duty is the most important thing in life. Next, what a hardship Dicky Dolma faced before scaling Mount Everest. Dicky Dolma lost her mother and her brother in her childhood. She also faced financial problems. After getting into the training course, she worked hard for 4 hours every day. She made 3 successful expeditions to different mountains. How did the bird of happiness put an end to the hardship suffered by the people? When the bird cried for the first time, clouds and warm breeze blew. At the second cry, the mountains filled with trees, flowers and birds began to sing. At the third cry, fields, rivers appeared and white rabbits danced. In a 3 marks question ali, how did Satisha meet with an accident? Answer is Satisha and Indar and his father went hiking to Kashmira. They were crossing a rickety bridge over some rapids. They were looking at the swirling water below them. Satish told his brother to see the rushing water at a spot below. Just then Satisha's foot slipped and lost his balance and he fell into the rapids. They took Satisha to hospital. When he regained consciousness, his legs were in a plaster cast. His head was badly hurt. He was bruised and was aching all over anta ittu. Jazz player ಬಗ್ಗೆ ಪ್ರತಿ ಸಾರಿ ಕೇಳ್ತಾರೆ. Describe the physical appearance of the jazz player. The jazz player looks old. He is a black man with a wrinkled face. He wears a faded old blue shirt with a prayer color dark with a sweat and a old unworn tie and an old jacket. He had suffered paper in his torn shoes. His pace is down and shoes pain. He has many problems, faces, inserts and stands alone anta ittu. RC ಗಳಲ್ಲಿ ಕೇಳಿದ್ದಾರೆ there are no scorpions little fellow. Who does little fellow? So Swami. Who said this? Swami's father. Why did the speaker say this? Swami's father knew that Swami was giving a lame excuse, but father wanted to Swami to cultivate good habits. We are like bats trying to fly by day anta ಕೇಳಿದರೆ. Who said this? Diago. Who was this said to Pedro? What did the speaker mean by this statement? Diago felt that they were sailing without knowing their destination, just like bats flying by day. Chacha, can I borrow your mobile? Who said this? Baleshwara. Who was this said to tempo truck driver? Why did the speaker borrow the mobile? He wanted to inform about the accident to Rama's family. But his little daughter whispered anta ide as she took his icy hand. Who is the little daughter? The captain's daughter. Where were they anta kelidru? They were in the cabin of the ship on the sea. Next, why did the ship take his Iceland anta kelidru? She saw that the sailors were afraid of the fearful storm anta kelidru. ಸತೀಶ್ ಗುಜ್ರಾಲ್ ಬಗ್ಗೆ ಪ್ರೊಫೈಲ್ ಇದೆ, ಅದೆಲ್ಲ 1 by 1 ಇರ್ತದೆ. ಸೊ ಜಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಕಂಟಿನ್ಯೂ ಆಗಿ ಪ್ಯಾರಾಗ್ರಾಫಲ್ಲಿ ಸ್ವಲ್ಪ ಸಿಂಪಲ್ ಸೆಂಟೆನ್ಸ್ ಹಾಕಿ ಬರೆದ್ರೆ ಕೆಲಸ ಆಗ್ತದೆ. ದ ಹಂಗ್ರಿ ಉಲ್ ಡಾಗ್ ಇದೆ. ಸೊ ಯಾವತ್ತು ಬಹಳ ಸಲ ಕೇಳ್ತಾರೆ ಹಸಿದ ನಾಯಿ ಅಂತ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆ ಇದೆ. ಮೀಟ್ ಅಂದರೆ ಮಾಂಸ ಇದೆ, ಬಾಯಿ, ಆಮೇಲೆ ಬ್ರಿಡ್ಜ್ ಇದೆ, ಸೇತುವೆ, ಅದ್ರ ರಿಫ್ಲೆಕ್ಷನ್ ಪ್ರತಿಬಿಂಬ ಕಾಣ್ತದ. ಓಕೆನಾ? ಸೊ ಅದು ಇತ್ತು. ಸೊ ಅದನ್ನು ನೋಡ್ಕೊಂಡು ಬರೀರಿ. ಆಮೇಲೆ ನೆಕ್ಸ್ಟ್ ಇದೊಂದು ಹಳ್ಳಿಯವಾಗಿರ್ತಕ್ಕಂಥ ಒಂದು ಚಿತ್ರ ಇದೆ.
ಸೊ ಇಲ್ಲಿ ಚಿತ್ರದ ಬಗ್ಗೆ, ಈ ಹಳ್ಳಿ ಬಗ್ಗೆ ಒಂದು 4 ಸಾಲ ಚಿತ್ರಗಳನ್ನು ನೀವೇನು ಮಾಡ್ಬೋದಪ್ಪ ಅಂದ್ರೆ ಸಿಂಪಲ್ ಆಗಿ ಬರೀರಿ. ಆಮೇಲೆ ಇಟ್ ಈಸ್ ಎಂಥ್ರಾನ್ಡ್ ಪದ್ಯ ಇದೆ. ಆಮೇಲೆ ದೆನ್ ಅ ಪುವರ್ ಬ್ಲೈಂಡ್ ಬಾಯ್ ಇದೆ. ಸೊ ಇವತ್ತು ಕೂಡ ಇದೇ ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆಗಳಲ್ಲಿ ಹಾಡುಗಳನ್ನು ಕೇಳ್ತಾರೆ. ಬ್ಲೈಂಡ್ ಬಾಯ್ ಆಗಿರ್ಬೋದು, ಕ್ವಾಲಿಟಿ ಆಫ್ ಮರ್ಸಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಇನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀದಲ್ಲಿ ಯಾರೆಲ್ಲ ಓದಿಲ್ಲಲ್ಲ ಅವ್ರು ಇನ್ನೂ ಕೂಡ ಓದ್ಬೋದು. ಇಷ್ಟೇ ಸೆಂಟೆನ್ಸ್ ಇದ್ದಾವೆ. ಗ್ರ್ಯಾಂಡ್ಮಾ ವಾಸ್ ಅ ಜೀನಿಯಸ್. ಸಿ ಕುಡ್ ಕ್ಲೈಮ್ಸ್ ಅ ಟ್ರೀ ಇವನ್ ದ ಏಜ್ ಆಫ್ 62. ಹರ್ ಬ್ರದರ್ ಥಾಟ್ ಹರ್ ವೆನ್ ಹಿ ವಾಸ್ 6. Her well-wishers asked her to be graceful, but grandma said she wanted to be a disgraceful. So once she climbed a tree in town, but could not come down. Her family rescued her and called the doctor. Doctor advised to take her 1 week to bed rest. Children tucked her up to in bed. Grandma missed climbing tree. It was like a brief season in hell. After a few days, she was better. She told her son to build a house for her on the tree. The poet and his father built a house with windows and a door on the tree for grandma. Grandma and the poet enjoyed sherry on the treetop. Grandma lived there happily ಅಂತ ಇತ್ತು. ಇನ್ನು ವಿ ಕೆ ಗೋಕಾಕ್ ಅವರು ಬರೆದಿರ್ತಕ್ಕಂಥ, ಸೊ ಗೊತ್ತಿದೆ ನಿಮ್ಮೆಲ್ಲರಿಗೂ, ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಪದ್ಯದ ಕೂಡ ಸಮ್ಮರಿ ಕೇಳ್ಬೋದು. ವೆರಿ ಸಿಂಪಲ್ ಬರೀಬಹುದು. Yes, the poet V K Gokaka is the speaker here. The poem is the conversation between the Mother India and the poet. He wished to sing about the natural beauty of India, but Mother India said him to sing about the beggars, lepers, dirt. The poet wished to sing about the rock-cut temples, epic sandstones, the freedom fighters, seers and prophets. But Mother India said him to sing about the suffering people and children. Next, the poet wished to sing about dams, lakes, steel mills, shipyards, nuclear developments. Mother India told him to sing about the strikes, violence, wars. The poet got angry. Mother rose, she sat on the waves and wrote the book of morrow. She cancelled all the sorrows and pains ಅಂತ ಇತ್ತು. ಅದನ್ನು ಕೂಡ ನೀವು ಬರಿಬೋದು. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಪದ್ಯದಲ್ಲಿರ್ತಕ್ಕಂಥದ್ದು ನಾನು ನಿಮಗೆ ಕೊಟ್ಟಿದ್ದೀನಿ. ವಾಟರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಎಸ್ಸೆಗಳನ್ನು ನೋಡ್ಕೊಡ್ರಿ. ಏನಿಲ್ಲ, ಫಸ್ಟ್ ಇಂಟ್ರೊಡಕ್ಷನ್ ಅಂತ ಹಾಕ್ರಿ, ವಾಟರ್ ಪೊಲ್ಯೂಷನ್ಗೆ ರೀಸನ್ಸ್ ಅಂತ ಹಾಕ್ರಿ. ಆಮೇಲೆ ನೀವೇನು ಮಾಡ್ಬೋದು, ಕಂಟ್ರೋಲಿಂಗ್ ಆ್ಯಕ್ಷನ್ಸ್ ಅಂತಲೂ ಕೂಡ ಬರ್ಬೋದು, ಅಥವಾ ರಿಮಿಡಿಯಸ್ ಅಂತಲೂ ಕೂಡ ಬರಿಬೋದು, ಪರಿಹಾರ ಉಪಾಯಗಳು. ಇನ್ನು ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅದ್ರ ಕೂಡ ಇಂಟ್ರೊಡಕ್ಷನ್ ಬರ್ತದೆ. ಆಮೇಲೆ ಸ್ಪೋರ್ಟ್ಸ್ದಲ್ಲಿ ಇರ್ತಕ್ಕಂಥ ಅಥ್ಲೆಟಿಕ್ಸ್ ಆಗಿರ್ಬೋದು, ಗ್ರೂಪ್ ಗೇಮ್ಸ್ ಬರ್ಬಿರಿ. IPL ಆದರೂ ಬರಿತೀರಿ ನೀವೆಲ್ಲ ಗೊತ್ತದ. RCB ಆಗಿರ್ಬೋದು, CSK, ನಿಮ್ಮ ಯಾವ್ಯಾವ ಫ್ಯಾನ್ಸ್ ಆಗಿರಿ. ಆಮೇಲೆ ಅದ್ರದ್ದು ಏನು ಇಂಪಾರ್ಟೆನ್ಸ್ ಇದಾವೆ, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಫಿಸಿಕಲ್ ಗ್ರೋತ್ ಆಗಿರ್ಬೋದು, ಆಲ್ರೌಂಡ್ ಡೆವಲಪ್ಮೆಂಟ್, ಅವೆಲ್ಲವುಗಳನ್ನು ನೀವು ಏನು ಮಾಡ್ಬೋದು ಸ್ನೇಹಿತರೆ ಬರಿಬೋದು. ಲಾಸ್ಟ್ ಕನ್ಕ್ಲೂಷನ್ ಅಂತ ಪಾಯಿಂಟನ್ನು ಹಾಕಿ ಬರೀರಿ. ಇಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಏನದ ನೋಡ್ಕೊಡ್ರಿ ನೀವು. ಸಮನ್ವಿ ಸಮಂತ ಸ್ಟಡಿಡ್ ಇನ್ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಬಾಲಾಜಿನಗರ್ ಗದಗ ಅಂತ ತಿಳ್ಕೊಂಡು, ಫಸ್ಟ್ ಲೆಟರ್ ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಕೇಳಿದ್ದಾರೆ. ಸೊ 0 ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ಬರೀರಿ, ಆನ್ಸರ್ ಹಾಕಿ. ಸಮನ್ವಿ 10th ಸ್ಟ್ಯಾಂಡರ್ಡ್ GHS ಬಾಲಾಜಿನಗರ ಗದಗ. ನಾಳೆ ಡೇಟ್ ಹಾಕ್ರಿ. ಎಷ್ಟು? 26/3/2025. ಟು ಯಾರಿಗೆ ಬರಬೇಕು? ದ ಮ್ಯಾನೇಜರ್ ಎನಿ ಒನ್ ಬ್ಯಾಂಕ್. ಇಲ್ಲಿ ನಾನು SBI ಬ್ಯಾಂಕ್ ಬರೆದಿದ್ದೀನಿ. ಸೊ ಊರು ಆಲ್ಮೋಸ್ಟ್ ಆಲ್ ಗದಗ ಐತಂದ್ರೆ ಗದಗ ಅಂತಲೇ ಬರೆದಿರಿ. ಆಮೇಲೆ ಸರ್ ಅಂತ ಹಾಕ್ರಿ. ರಿಕ್ವೆಸ್ಟ್ ಮಾಡಿರಿ. ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಓಪನ್ ಅ ಸೇವಿಂಗ್ ಅಕೌಂಟ್. ಅವಾಗ ಪ್ಯಾರಾಗ್ರಾಫ್ದಿಂದ ಸ್ಟಾರ್ಟ್ ಮಾಡಿರಿ. I am Samanvi studying in 10th standard GHS Balajinagar Gadaga. I am applying for a scholarship for ಇದು ವಿದ್ಯಾಶ್ರೀ ಆಗಿರ್ಬೋದು ಅಥವಾ OBC SC ST. ಸೊ ಕರ್ನಾಟಕ ಗವರ್ಮೆಂಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಬರೀರಿ. which I must have a savings account in a bank. So I request you to consider my application and allow me to zero student account, 0 balance in saving account in your bank. I request you to kindly the needful. Thanking you, yours truly ಸಮನ್ವಿ ಅಂತ ಬರೆದ್ರೆ ನಿಮ್ಮ ಲೆಟರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ.